ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಗಿಣ್ಣದ ಹಾಲಿಂದ ಗಿಣ್ಣು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿವತ್ತು ಎರಡು ಥರದ ಗಿಣ್ಣು ಮಾಡಿದ್ದೀನಿ. ಒಂದು ಗಟ್ಟಿಯಾದ ಗಿಣ್ಣು, ಇನ್ನೊಂದು ಕವ್ವ ಥರಂತಹ ನೀರಾದಂಥ ಗಿಣ್ಣು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ 1 ಲೀಟರ್ನಷ್ಟು ಗಿಣ್ಣದ ಹಾಲನ್ನ ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ. ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ 1 ಲೀಟ್ರ್ ಅಷ್ಟರಲ್ಲಿ ಗಿಣ್ಣದ ಹಾಲನ್ನ ತೊಗೊಂಡಿದ್ದೀನಿ. ಎಮ್ಮೆದು ಇದು. ನಾನಿಲ್ಲಿ ಆ ಹಾಲಿಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸಿ ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಕುಟ್ಕೊಳ್ಳೋಣ ಬೆಲ್ಲನ. ಚೆನ್ನಾಗಿ ಬೆಲ್ಲವನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ನೀವು ಹಾಕ್ಕೊಳ್ಳಿ. ಶುಗರ್ ಹಾಕೊಳಕ್ಕೆ ಹೋಗಬೇಡಿ. ಸಕ್ಕರೆನ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದು ಅಷ್ಟು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೂಡ ಕೊಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇದನ್ನು ಹಾಗೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಯಾಕಂದರೆ ಬೆಲ್ಲದ ಗಂಟು ಏನಾದರೂ ಇದ್ದರೆ ಚೆನ್ನಾಗಿ ಕರಗಿ ಸರಿ ಹೋಗುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇವಾಗ ಬೆಲ್ಲದಲ್ಲಿ ಏನಾದರೂ ಕಸರಿದೆ ಅಂತ ಮತ್ತೆ ನಾನು ಯಾವ ಪಾತ್ರೆಗೆ ನಾನು ಗಿಣ್ಣು ಮಾಡ್ಕೊತಿದ್ದೀನೋ ಅದೇ ಪಾತ್ರೆಗೆ ಹಾಲನ್ನ ನಾನು ಸೋಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂತಹ ಏಲಕ್ಕಿ ಸಹ ಸೇರಿಸ್ತಾ ಇದ್ದೀನಿ. ನಾನು ಇದನ್ನು ಸ್ವಲ್ಪ ಕೇಕ್ ಥರ ಗಟ್ಟಿದು ಫಸ್ಟ್ ಡೇ ಹಾಲಿದು, ಈ ಗಿಣ್ಣದ ಹಾಲು ಫಸ್ಟ್ ಡೇದು. ಅದಕ್ಕೋಸ್ಕರ ಇದೊಂಥರ ಕೇಕ್ ಬಂದಂಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಬಾಕ್ಸ್ಗಳಲ್ಲೇ ಹಾಕಿಟ್ಟು ಇದನ್ನು ನಾನು ವಿಸಿಲ್ ಹೊಡಿಸ್ಕೊತೀನಿ. ನೀವು ಬೇಕಾದರೆ ವಿಸಿಲ್ ಇಲ್ಲಾರ್ದೇ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು. ಹೇಳ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ನಾನಿಲ್ಲಿ 3 ಬಾಕ್ಸ್ಗೆ ಈ ಥರ ಸ್ವಲ್ಪ ಹಾಲು ಹಾಕಿ ಎಲ್ಲದಕ್ಕೂ ಏಲಕ್ಕಿನ ಜಜ್ಜಿಟ್ಕೊಂಡಿರೋದನ್ನು ಸೇರಿಸಿ ನಾನು ಬಾಕ್ಸ್ ಮುಚ್ಚಿ ನಂತರ ಇದನ್ನು ವಿಸಿಲ್ಗೆ ಇಟ್ಕೊಳ್ಳೋಣ. ನೀವು ಬೇಕಾದರೆ ಪಾತ್ರೆಯಲ್ಲಿ ಮಾಡ್ಕೊಳೋರಾಗಿದ್ದರೆ ಸಿಂಪಲ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹಂಚನ್ನು, ರೊಟ್ಟಿ ಮಾಡ್ತೀವಲ್ಲ ಆ ಹಂಚನ್ನು ಉಲ್ಟಾ ಮುಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ಅದು ಕೂಡ ಇದೇ ಥರ ಸೇಮ್ ಪರ್ಫೆಕ್ಟ್ ಇದೇ ಥರ ಬರುತ್ತೆ. ನೋಡಿ, ನಾನಿಲ್ಲಿ ಕುಕ್ಕರ್ಗೆ 1.5 ಗ್ಲಾಸಷ್ಟು ನೀರಿನ ಸೇರಿಸಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಕುದ್ದಾದಮೇಲೆ ನಾನು ಗಿಣ್ಣದಲ್ಲಿ ಹಾಕ್ಕೊಂಡಿದ್ನಲ್ಲ ಆ ಬಾಕ್ಸ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ, ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಇದಕ್ಕೆ ವಿಸಿಲ್ ಇಡ್ತೀನಿ. ಇದರಿಂದ ನಾವು 2 ವಿಸಿಲ್ ತೊಗೊಂಡ್ರೆ ಆಯಿತು. ನಂತರ ನಾನು ಇನ್ನೂ ಅರ್ಧ ಲೀಟರ್ನಷ್ಟು ಹಾಲು ಉಳಿದಿದೆ ನನಗೆ. ಅದರಿಂದ ಕವ್ವ ಗಿಣ್ಣು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಅದನ್ನು ಸಹ ಸೋಸ್ಕೊಂಬೋಣ. ಯಾಕಂದರೆ ಸ್ವಲ್ಪ ಏನಾದರೂ ಬೆಲ್ಲದಲ್ಲಿ ಕಸ ಕಡ್ಡಿದ್ರೆ ಅದನ್ನು ಸಹ ಸೋಸ್ಕೊತಾ ಇದ್ದೀನಿ. ನಂತರ ಸೋಸ್ಕೊಂಡಾದ ತಕ್ಷಣ ಸ್ವಲ್ಪ ಜಜ್ಜಿಟ್ಕೊಂಡಿರೋಂಥ ಏಲಕ್ಕಿ ಸಹ ಸೇರಿಸಿದನ್ನು ನಾವು ಸ್ಟವ್ ಮಾಡಿಟ್ಕೊಂಡು ಚೆನ್ನಾಗಿ ಕುದಿಸೋಣ. ಸದ್ಯಕ್ಕೊಂದು ಹಾಲು ಕಾಯಲಿ, ಅದು 5 ನಿಮಿಷ ಕಾಯಲಿ. ಹೆಂಗಾಗುತ್ತೆ ಅಂದರೆ ಫಸ್ಟ್ ಇದು ಒಡ್ಕೊಡೋಕ್ಕಾಗುತ್ತೆ. ಅಂದರೆ ಈಗ ಹಾಲು ಒಡೆದೋದಾಗ ಯಾವ ರೀತಿ ಬರುತ್ತೋ ಫಸ್ಟ್ ಅದೇ ರೀತಿ ಬರೋದಿದು. ನೋಡಿ, ಚೆನ್ನಾಗಿ ಹಾಲನ್ನ ಕಾಸ್ಕೊತ ಇದು ಹೊಡಿತಾ ಹೋಗುತ್ತೆ. ಹಾಲು ಫಸ್ಟ್ ಡೇದಾಗಿರೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ. ಇದು ಒಂದು ಲೈಕ್ ಕವ ಇರುತ್ತಲ್ಲ, ಸೇಮ್ ಅದೇ ಥರ ಬರೋದಿದು ಕವ ಸೇಮ್. ಈಗ ಸ್ವಲ್ಪ ಹೊಡೆದಿದೆ, ಇದು ಇನ್ನೂ ಆಗಬೇಕು. ಇನ್ನೂ ಒಂದು 5 ನಿಮಿಷ ಬಿಟ್ಟರೆ ಸರಿ ಹೋಗುತ್ತೆ. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಹಾಗೂ ಇದು ಹಾಲದು ರೆಸಿಪಿ ಆಗಿರೋದ್ರಿಂದ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆವಾಗವಾಗ ತಳದವರೆಗೂ ಸ್ಪೂನ್ ಕೈ ಆಡಿಸ್ತಾನೇ ಇರಿ ಇದನ್ನು. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ಇನ್ನೊಂದು ಸ್ವಲ್ಪ ಆದರೆ ಈಗ ಪರ್ಫೆಕ್ಟಾಗಿ ಕರೆಕ್ಟ್ ಇವಾಗ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಂತರ ವಿಸಿಲ್ ಇಟ್ಕೊಂಡಿದ್ವಲ್ಲ ಆ ಗಿಣ್ಣು ಸಹ ಆಗಿದೆ. ಅದರ ವಿಸಿಲ್ ಸಹ ತೆಗೆದು ಇವಾಗ ನೋಡೋಣ ಹೇಗಾಗಿದೆ ಅಂತ. ಇದು ನಾನು ತುಂಬ ಬಿಸಿ ಇರುತ್ತೆ, ಒಂದು ಬಟ್ಟೆ ಸಹಾಯದಿಂದ ಇದನ್ನು ನಾವು ತಗೊಂಡು ಹೇಗಾಗಿದೆ ಅಂತ ನೋಡ್ಕೊಂಬರೋಣ. ತುಂಬ ಚೆನ್ನಾಗತ್ತೆ. ಅಕಸ್ಮಾತ್ ಒಂದು ಫಸ್ಟ್ ಡೇ ಸೆಕೆಂಡ್ ಡೇ ಆದರೆ ಇದೇ ಥರ ಬರೋದು. ಅಕಸ್ಮಾತ್ ನೀವು 3ನೇ ದಿನ 4ನೇ ದಿನ 5ನೇ ದಿನ ಆದರೆ ನಾವು ಆಗಲೇ ಮಾಡಿದ್ವಲ್ಲ ಗ್ಯಾಸ್ಗೆ ಆ ರೀತಿ ಬರುತ್ತೆ. ಬಟ್ ಅದು ನೀರು ಹಾಗೂ ಗಿಣ್ಣು ಸಪ್ರೇಟ್ ಆಗುತ್ತೆ. ಫಸ್ಟ್ ಡೇ ಆಗಿರೋದ್ರಿಂದ ಅದು ಕವ ಥರ ಬಂದಿದೆ. ಅಕಸ್ಮಾತ್ 3ನೇ ದಿನ 4ನೇ ದಿನ ಆದರೆ ಈ ಥರ ಬರೋದಿಲ್ಲ. ಇದು ಅದು ಫಸ್ಟ್ ಡೇ ಸೆಕೆಂಡ್ ದಿನ ಮಾತ್ರ ಇದು ಕೇಕ್ ಬಂದಂಗೆ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಇದು ಸೇಮ್ ಕೇಕ್ ಥರನೇ ತುಂಬ ಗಟ್ಟಿಯಾಗಿ. ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ ಇದನ್ನು ನಾವು. ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ. ಸೇಮ್ ಕವ ತಿಂದಷ್ಟೇ ಸಖತ್ತಾಗಿರುತ್ತೆ.
ನೀವು ನಿಮ್ಮ ಮನೇಲಿ ಒಂದು ಸಲ ಈ ಥರನ ಗಿಣ್ಣದ ಹಾಲು ಸಿಗೋದೇ ರೇರು ಈಗಿನ ಕಾಲದಲ್ಲಿ, ಸಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ. ಈಗ ಇದು ಆರಿದೆ. ಇವಾಗ ನಾವು ಇದನ್ನು ಕಟ್ ಅಕಸ್ಮಾತ್ ನೀವು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಅಂತ ಕಟ್ ಮಾಡ್ಕೋಬೇಕು ಅಂದರೆ ಸೈಡೆಲ್ಲ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ. ಬೇಡ ನಮ್ಗೆ ಈ ಥರ ಅಂದರೆ ನೀವು ಅದೇ ಬಾಕ್ಸಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬ ಸಿಂಪಲ್ಲಾಗಿ. ಇದ್ರ ಮೇಲೆ ಕೆಲವೊಬ್ಬರು ಕೊಬ್ಬರಿ ಹಾಕ್ಕೊತಾರೆ, ಕೆಲವೊಬ್ಬರು ಗಸಗಸೆ ಹಾಕ್ಕೊತಾರೆ. ಖಂಡಿತ ಅದು ಯಾವುದು ಹಾಕಿದ್ರೂ ಇದರಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಸಿಂಪಲ್ಲಾಗಿ ಬೆಲ್ಲ, ಆಮೇಲೆ ಗಿಣ್ಣದ ಹಾಲು, ಏಲಕ್ಕಿ, ಫ್ಲೇವರ್ಗೋಸ್ಕರ ಏಲಕ್ಕಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಯೂಟ್ಯೂಬ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.